ನಮಸ್ಕಾರ ಎಲ್ಲರಿಗೂ. ಇಂದಿನ ವಿಡಿಯೋದಲ್ಲಿ ನಾನು ಡಿಕೋಡಿಂಗ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇನ್ನೊಂದು ಎಕ್ಸಾಂಪಲ್ ಯಾವ ರೀತಿಯಾಗಿರುತ್ತೆ ಡಿಕೋಡಿಂಗ್ ಕ್ವಶನ್ಸ್ಗಳು ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ. ಸೊ ಹಿಯರ್ ಇನ್ ಎ ಸರ್ಟೈನ್ ಲ್ಯಾಂಗ್ವೇಜ್ ಪವರ್ಫುಲ್ ಈಸ್ ಕೋಡೆಡ್ ಆಸ್ QQZIWLBT. Then which word is coded as ECQJGJXZ? ಅಂದ್ರೆ ಸೊ ಇದ್ರ ಕೋಡು ಇದು ಅಂತ ಕೊಟ್ಟಿದ್ದಾರೆ. ಯಾವುದೋ ಒಂದು ವರ್ಡ್ ನಮಗೆ ಗೊತ್ತಿಲ್ಲ, ಆ ವರ್ಡ್ ಕೋಡ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಕೋಡ್ ಅಂತ. ಅಂದ್ರೆ ಈ ವರ್ಡ್ಗೂ ಈ ಕೋಡ್ಗೂ ಇರ್ತಕ್ಕಂಥ ನಾವು ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡಿದ್ರೆ ನಾವು ಏನ್ ಮಾಡ್ಬೋದು, ಇದಕ್ಕೆ ವರ್ಡ್ ಅನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಅನ್ನ ಮಾಡಬಹುದು. ಸೊ ಲೆಟ್ ಅಸ್ ಚೆಕ್. ಸೊ ಏನ್ ರಿಲೇಶನ್ಶಿಪ್, ಸೊ ಈ ವರ್ಡ್ಗೂ ಮತ್ತೆ ಈ ಕೋಡ್ಗೂ ಏನ್ ರಿಲೇಶನ್ಶಿಪ್ ಇದೆ ಅಂತ ಹೇಳ್ಬಿಟ್ಟು ನಾವು ಫೈಂಡ್ ಔಟ್ ಅನ್ನ ಮಾಡಿದ್ರೆ ನಾವು ಏನ್ ಮಾಡ್ಬೋದು, ಈ ಕೋಡ್ಗೆ ಯಾವ ವರ್ಡ್ ಬರುತ್ತೆ ಅಂತ ಹೇಳಿ ನಾವು ಈಸಿಯಾಗಿ ಫೈಂಡ್ ಔಟ್ ಅನ್ನ ಮಾಡಬಹುದು. ಸೊ ಲೆಟ್ ಅಸ್ ಚೆಕ್. ಅಂದ್ರೆ ನಾವೀಗ ಚೆಕ್ ಮಾಡೋಣ ಇದು ಎರಡಕ್ಕೂ ನಾವು ಕೋಡ್ ಮತ್ತೆ ವರ್ಡ್ಗೂ ಏನ್ ರಿಲೇಶನ್ಶಿಪ್ ಇದೆ ಅಂತ ಹೇಳಿ. POWERFUL then QQZIWLBT. ಓಕೆ, ಸೊ ಇದಕ್ಕೆ ಏನ್ ರಿಲೇಶನ್ಶಿಪ್ ಇದೆ ಅಂತ ನೋಡೋಣ. ಸೊ ಹಿಂದಿನ ಎಕ್ಸಾಂಪಲ್ ಅಲ್ಲಿ ಟೂ ಲೆಟರ್ಸ್ ಗಳನ್ನ ಡ್ಯಾಶ್ ಮಾಡಿ ಏನ್ ಮಾಡಿದ್ರು ಅಥವಾ ಅದನ್ನ ಇಂಟರ್ಚೇಂಜ್ ಮಾಡಿದ್ರು, ಬರ್ದಿದ್ರು ಕೋಡನ್ನ. ಸೊ ಇಲ್ಲೇನಾಗಿದೆ, ಸೊ ಬೇರೆ ರೀತಿಯಾಗಿದೆ ಕೋಡ್. ಸೊ ಅದು ಏನಿದೆ ಅಂತ ನಾವು ನೋಡೋಣ. ಸೊ ಪಿ ನಾವು ಜಸ್ಟ್ ನೋಡೋದಾದ್ರೆ, ಸೊ ಪಿ ಆದ್ಮೇಲೆ ಕ್ಯೂ ಬರುತ್ತೆ. ಓಕೆ, ಓ ಆದ್ಮೇಲೆ ಕ್ಯೂ ಇದೆ. ಓಕೆ, ದೆನ್ ಡಬ್ಲ್ಯೂ ಆದ್ಮೇಲೆ ಝಡ್ ಬರುತ್ತೆ. ಸೊ ಈ ರೀತಿ ನಾವು ನೋಡೋದಾದ್ರೆ, ಸೊ ಫಾರ್ ಎಕ್ಸಾಂಪಲ್ ಪಿ ಪ್ಲಸ್ 1 ಕ್ಯೂ, ಓಕೆ, ಪ್ಲಸ್ 1 ಓ ಪಿ ಕ್ಯೂ, ದಟ್ ಮೀನ್ಸ್ ಪ್ಲಸ್ 2 ಅಂದ್ರೆ ಸೆಕೆಂಡ್ ಲೆಟರ್. ಓಕೆ, ಡಬ್ಲ್ಯೂ ಎಕ್ಸ್ ವೈ ಝಡ್ ಅಂದ್ರೆ ಮೂರನೇ ಲೆಟರ್. ಓಕೆ, ನೆಕ್ಸ್ಟ್ ಇ ಎಫ್ ಜಿ ಎಚ್ ಐ, ದೆನ್ ಪ್ಲಸ್ 4 ಪ್ಲಸ್ 5 ಪ್ಲಸ್ 6 ಪ್ಲಸ್ 7 ಪ್ಲಸ್ 8. ಓಕೆ, ಸೊ ಈ ರೀತಿ ಏನಾಗಿದೆ. ಓಕೆ, ನೆಕ್ಸ್ಟ್ ಲೆಟರ್, ಅದಾದ್ಮೇಲೆ ಎರಡನೇ ಲೆಟರ್, ಅದಾದ್ಮೇಲೆ ಮೂರನೇ ಲೆಟರ್, ಅದಾದ್ಮೇಲೆ ನಾಲ್ಕನೇ ಲೆಟರ್. ಸೊ ಈ ರೀತಿಯಾಗಿ ಅವ್ರು ಏನ್ ಮಾಡಿದ್ದಾರೆ, ಒಂದು ಕೋಡ್ ಅನ್ನ ಅವರು ಫ್ರೇಮ್ ಮಾಡಿದ್ದಾರೆ. ಸೊ ಮತ್ತೆ ವರ್ಡ್ ಮತ್ತೆ ಕೋಡ್ ನಡುವೆ ಇರ್ತಕ್ಕಂಥ ರಿಲೇಶನ್ಶಿಪ್ ಆ ರೀತಿಯಾಗಿದೆ. ಸೊ ಹಾಗಿದ್ರೆ ನಾವು ಇದು ಕೋಡ್ ಇದೆ ಅಂತಂದ್ರೆ ಏನಾಗುತ್ತೆ, ಇ ಸಿ ಕ್ಯೂ ಜಿ ಜೆ ಎಕ್ಸ್ ಝಡ್. ಓಕೆ, ಐದರ್ ವರ್ಡ್ ನ ನೆಕ್ಸ್ಟ್ ಇದು ಇರಬೇಕು ಲೆಟರ್, ಅಥವಾ ಇದಕ್ಕೆ ನಾವೇನ್ ಮಾಡ್ಬೋದು, -1 -2 -3 -4 -5 -6 -7 ಈ ರೀತಿಯಾಗಿ ಆದ್ರೂ ಮಾಡ್ಕೋಬಹುದು. ಅಥವಾ ವರ್ಡ್ ನ ತಗೊಂಡು ನಾವು ಐಡೆಂಟಿಫಿಕೇಶನ್ ಆದ್ರೂ ನಾವು ಮಾಡಬಹುದು. ಸೊ ನಾವು ಐಡೆಂಟಿಫಿಕೇಶನ್ ಆದ್ರೂ ನಾವು ಮಾಡಬಹುದು. ಸೊ ಯಾವ ರೀತಿಯಾಗಾದ್ರೂ ನಾವು ಮಾಡಬಹುದು. ಓಕೆ, ಸೊ ಲೆಟ್ ಅಸ್ ಚೆಕ್. ಓಕೆ, ಈ ಹಿಂದಿನ ಸಂಖ್ಯೆ ಅಂದ್ರೆ ಕ್ಯೂ ಪಿ, ಪಿ ಇಸ್ ದ ಪ್ರೀವಿಯಸ್ ಲೆಟರ್ ಆಫ್ ಕ್ಯೂ, ಕ್ಯೂ ಇಸ್ ದ ನೆಕ್ಸ್ಟ್ ಲೆಟರ್ ಆಫ್ ಪಿ, ಅಂದ್ರೆ ಆ ರೀತಿಯಾಗಿ ಇದೆ. ಕೋಡ್ ಇ ಇದೆ ಅಂತಂದ್ರೆ ಇದ್ರ ಹಿಂದಿನ ಲೆಟರ್ ಏನಾಗಿರುತ್ತೆ, ವರ್ಡ್ ಆಗಿರುತ್ತೆ. ಸೊ ಯಾವ್ದು ಬರುತ್ತೆ ಅಂತ ನೋಡೋಣ. ಸೊ ಡಿ ಬರುತ್ತೆ. ಓಕೆ, ಸೊ ಡಿ ಅನ್ನೋದು ಎರಡು ಆಪ್ಷನ್ಸ್ ಇದೆ. ಓಕೆ, ಲೆಟ್ ಅಸ್ ಚೆಕ್, ಕಂಟಿನ್ಯೂ ದಟ್. ಓಕೆ, ಸಿ ಇದೆ. ಸಿ ನ ಎರಡು ಸಂಖ್ಯೆ, ಎರಡು ಲೆಟರ್ ಹಿಂದೆ, ಎ ಬಿ ಸಿ. ಓಕೆ, ಎ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ಯೂ ಇದೆ. ಕ್ಯೂಗೆ ಯಾವ್ದು ಬರುತ್ತೆ, ಕ್ಯೂ ಪಿ ಓ ಎನ್. ಓಕೆ, ಇದಕ್ಕೇನಾಗುತ್ತೆ, ಎನ್ ಬರುತ್ತೆ. ಓಕೆ, ಜಿ ಇದೆ. ಜಿಗೆ ಯಾವ್ದು ಬರುತ್ತೆ, ಎಫ್ ಇ